ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ 12:30 ಆಗಿದೆ. ಈಗ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಇಂದಿನ ವಿಡಿಯೋ ನಾನು ಅಲ್ಲಿಗೆ ಎಂಡ್ ಮಾಡಿದೆ. ಊರಿಂದ ಬಂದು ಇನ್ನೇನು ಸುಮ್ಮನಾಗ್ಬಿಟ್ಟಿದೆ. ಸೊ ಈಗ ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡಿದರು. ಫಂಕ್ಷನ್ ಅನ್ನೋದಕ್ಕಿಂತ ಒಂದು ಪೂಜೆ ಕಾರ್ಯಕ್ರಮ. ಸೊ ಈ ಮನೇಲಿ ಫಸ್ಟು ಬಾಡಿಗೆ ಇದ್ದರು, ಆಂಟಿ ಅನ್ಸಿಯಮ್ಮ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಇಬ್ಬರು ಗಂಡ್ಮಕ್ಳಿಗೂ ಇಬ್ಬರು ಸೊಸೆಯರು ಕೂಡ ಬಂದಿದ್ದಾರೆ. ಅವ್ರಿಗೆ ಮಕ್ಕಳು ಕೂಡ ಆಗಿದ್ದಾರೆ ಆಲ್ರೆಡಿ. ಸೊ ಅವರು ನನಗೆ ಸತ್ಯನಾರಾಯಣ ಪೂಜೆಗೆ ಇನ್ವೈಟ್ ಮಾಡಿದರು. ಅವ್ರು ಆಲ್ರೆಡಿ ಹೇಳಿ ಒಂದು ವಾರ ಆಗಿತ್ತು. ನಾನು ಮರ್ತುಬಿಟ್ಟಿದ್ದೀನಿ. ಊರಿಂದ ಬಂದಳೆ ಸುಸ್ತಾಗಿತ್ತಲ್ವ, ಮಲ್ಕೊಂಡಿದ್ದೆ. ಮತ್ತೆ ಫೋನ್ ಮಾಡಿ ಯಾಕೆ ಸುನಿ ಇನ್ನೂ ಬಂದಿಲ್ಲ ಅಂತ ಕೇಳಿದರು. ಅಯ್ಯೋ ಆಂಟಿ ಮರ್ತೋಗ್ಬಿಟ್ಟೆ ನಾನು, ಈಗ ಬೇಗ ಎದ್ದು ರೆಡಿಯಾಗಿಬಿಡ್ತೀನಿ ಅಂತ ಹೇಳ್ಬಿಟ್ಟು. ನೀನು ಹೆಂಗಿದ್ರಿ, ಇವತ್ತು ಬಸವನ ಜಯಂತಿ ಅಲ್ವಾ, ಸೊ ಹಾಗಾಗಿ ಇನ್ನು ಮನೇಲೆಲ್ಲ ಪೂಜೆ ಮಾಡಬೇಕಿತ್ತು. 10 ಗಂಟೆಗೆ ಫೋನ್ ಮಾಡಿದ್ರು ಅವರು. 10 ಗಂಟೆಯಿಂದ ಈಗ 12:30 ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮುಗಿಸಿ ವಾರ ಎಲ್ಲ ಮಾಡಿ ಪೂಜೆನೂ ಕೂಡ ಎಲ್ಲ ಮುಗಿಸಿ ನಾನು ರೆಡಿ ಆದೆ. ಈಗ ನನ್ನ ಫ್ರೆಂಡ್ ಕೂಡ ಬರ್ತಿದ್ದಾಳೆ. ನಾನು ಅವಳಿಗೆ ಇನ್ನು ನೀನು ಬಾ ಇವತ್ತು ಸತ್ಯನಾರಾಯಣ ಪೂಜೆಗೆ ಅಂತ ಕರೆದೆ. ಸೊ ಕರೀದಲ್ಲೇ ಬರಬೇಕಂತೆ ಸತ್ಯನಾರಾಯಣ ಪೂಜೆಗೆ. ಅವಳು ಹಂಗೆ ಏನು ಹಿಂದೆ ಮುಂದೆ ನೋಡಲಿಲ್ಲ. ಸರಿ ಬರ್ತೀನಿ ಸುನಿ ನಾನು ಕೂಡ ಅಂತ ಈಗ ಬರ್ತಾ ಇದ್ದಾಳೆ. ಸೊ ಇಬ್ಬರು ಕೂಡ ಹೋಗ್ತೀವಿ. ಕೊನೆವರೆಗೂ ವಿಡಿಯೋನ ನೋಡಿ, ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಸೀರೆ ನಾನು ಆಲ್ರೆಡಿ ಒಂದ್ಸರಿ ವೇರ್ ಮಾಡಿದ್ದೆ. ಇನ್ನು ಇವಾಗ ಕೂಡ ಒಂದ್ಸರಿ ವೇರ್ ಮಾಡಿಬಿಡೋಣ ಅಂತೇಳಿ ವೇರ್ ಮಾಡಿದ್ದೀನಿ. ಇದು ಸೆಮಿ ಮೈಸೂರು ಸಿಲ್ಕು ಪ್ರೀಮಿಯಂ ಕ್ವಾಲಿಟಿ ಸ್ಯಾರಿ ಆಗಿರುತ್ತೆ. ಇದು ಬೆಂಟೆಕ್ಸ್ ಬಾರ್ಡರ್ ಸ್ಯಾರಿ ಇದು. ಸೊ ಇದು ಅನುಶ್ರೀ ಸೀರೆ ಅಂತಲೇ ಫೇಮಸ್ ಆಗಿತ್ತು, ನಿಮಗೆ ನೆನಪಿರ್ಬೋದು. ಸೊ ಆ ಸೀರೆಯಲ್ಲಿ ಈ ಕಲರ್ನ ತೊಗೊಂಡಿದ್ದೆ ನಾನು. ತುಂಬ ಚೆನ್ನಾಗಿದೆ. ಬೆಂಟೆಕ್ಸ್ ಬಾರ್ಡರ್ ನೋಡಿ, ಈ ಥರ ಬಾರ್ಡರ್ ಬರುತ್ತೆ. 2 ಸೈಡ್ ಈ ರೀತಿ ಬಾರ್ಡರ್ ಬರುತ್ತೆ. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಲೆಂತಿಯಾಗಿ ನೋಡಿ, ಇಷ್ಟು ಲುಕ್ಕ ಕಾಣಿಸ್ತಿದೆ ಅಂತಂದರೆ ನಿಮ್ಗೆ ಉದ್ದ ಕಾಣಿಸ್ತಿಲ್ಲ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬ್ಲೌಸೆಲ್ಲ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೆ ಈ ರೀತಿ ನೆಕ್ ಇಟ್ಕೊಂಡು. ತುಂಬ ಇಷ್ಟ ಆಯಿತು. ಸೊ ಇನ್ನೇನು ಸ್ಲೀವ್ ಇಡ್ತಲೇ ಇರ್ತೀನಿ ನಾನು. ಈ ರೀತಿ ಬೆಂಟೆಕ್ಸ್ ಬಾರ್ಡ್ರ್ ಬ್ಲೌಸ್ ಕೂಡ ಬಂದಿತ್ತು. ಈ ರೀತಿ ಸಿಂಪಲ್ಲಾಗಿ ಒಂದು ನೆಕ್ ಡೀಪ್ ಇಟ್ಕೊಂಡು ನೋಡಿ, ಈ ರೀತಿ ನೆಕ್ ಡೀಪ್ನ ಇಟ್ಕೊಂಡು ರೆಡಿಯಾಗಿದ್ದೀನಿ. ಯಾವ ರೀತಿ ಕಾಣಿಸ್ತಿದ್ದೀನಿ ಅಂಥೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಕಮೆಂಟ್ ಮಾಡಿ. ಸೊ ಇನ್ನೇನು ಒಂದು ನಕ್ಲೀಸ್ ಹಾಕ್ಕೊಂಡು ಜುಮ್ಕೆನ ಇಟ್ಕೊಂಡೆ. ಇದೇನು ಸೈಡ್ ವಾಲೆಲ್ಲ ಇಟ್ಕೊಳ್ಳೋಕೆ ಟೈಮ್ ಇಲ್ಲ ನನಗೆ. ಈಗ ಹೊರಟಿದ್ದೀನಿ. ಸೊ ಕೊನೆವರೆಗೂ ವಿಡಿಯೋನ ನೋಡಿ. ಸೊ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಇನ್ನೇನು ನನ್ನ ಫ್ರೆಂಡ್ ಕೂಡ ಬಂದಳು. ಇನ್ನು ಹೊರಟ್ವಿ, ನಾವು ಕೂಡ ಹೋಗೋಣ ಅಂತೇಳಿ. ತುಂಬ ಬಿಸಿಲಿತ್ತು ಅಂತಲೇ ಹೇಳ್ಬೋದು. ಆಲ್ರೆಡಿ 12:30 ಆಗಿತ್ತು. ಎಷ್ಟು ಬಿಸಿಲು ಅಂತಂದರೆ ಬೆಂಕಿ ಬಿಸಿಲು ಅಂತಲೇ ಹೇಳ್ಬೋದು. ಇನ್ನು ಬೀಗನ ಹಾಕ್ಕೊಂಡು ನಾನು ಕೂಡ ಈಗ ಹೊರಟೆ. ಇನ್ನು ನಾನು ತುಳಸಿ ಕೂಡ ಹೋಗ್ತಾಯಿದ್ದೀನಿ ನೋಡಿ ಇವಾಗ. ಇನ್ನು ಇಬ್ಬರು ಕೂಡ ಒಂದು ವಿಡಿಯೋ ಮಾಡ್ಕೊಳ್ದಲ್ಲಿ ಇರ್ತೀವ ನಾವು. ವಿಡಿಯೋ ಕೂಡ ಮಾಡ್ಕೊಂಡ್ವಿ. ನನ್ನ ಒಂದು ಫ್ರೆಂಡ್ ಅಂತೇಳಿ ಸುಮಾರು ವಿಡಿಯೋದಲ್ಲಿ ನಾನು ತುಳಸಿನ ತೋರಿಸಿದ್ದೀನಿ. ನನ್ನ ವ್ಲಾಗಲ್ಲೆಲ್ಲ ಅವಳೇ ಜಾಸ್ತಿ ಇರ್ತಾಳೆ. ನಾವಿಬ್ಬರೇ ಜಾಸ್ತಿ ಇರ್ತೀವಿ ಅಂತಲೇ ಹೇಳ್ಬೋದು. ಅವಳು ವ್ಲಾಗಲ್ಲೂ ನಾನು ಇರ್ತೀನಿ, ನನ್ನ ವ್ಲಾಗಲ್ಲೂ ಅವಳು ಇರ್ತಾಳೆ. ಅವಳದು ಕೂಡ ಚಾನಲ್ ಹೆಸರು ಬಂದುಬಿಟ್ಟು ತುಳಸಿ ಪ್ರಕಾಶನ್ ವ್ಲಾಗ್ ಅಂತ. ನಾನು ಸುಮಾರು ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ. ಅದಾದಮೇಲೆ ಬಂದ್ವಿ ಮನೆತಗಳಿಂದ. ಇನ್ನೇನು ಮನೆತಗಳಿಂದ ಸ್ವಲ್ಪ ದೂರ ಹೋದರೆ ಒಂದು ಬಟ್ಟೆ ಅಂಗಡಿ ಇದೆ. ನಮ್ಮದು ಬಟ್ಟೆ ಅಂಗಡಿ ಇದೆ, ಆದರೆ ಮಕ್ಕಳು ಬಟ್ಟೆಗಳು ಹಾಕಿಲ್ಲ ನಾನು. ಸೊ ಹಾಗಾಗಿ ಒಂದು ಮಗು ಇತ್ತು, ಆ ಮಗುಗೆ ಬಟ್ಟೆ ತೊಗೊಂಡು ಹೋಗೋಣ ಅಂಥೇಳಿ ಅಲ್ಲಿಗೆ ಬಂದೆ. ಬಟ್ಟೆ ತೊಗೋಬೇಕೀಗ. ಒಂದು 6 ತಿಂಗಳು ಮಗು ಅಂತ ಅನಿಸುತ್ತೆ ಆ ಮಗುನ ಇನ್ನೂ ನೋಡೋಕೆ ಕೂಡ ಹೋಗಿರಲಿಲ್ಲ. 2-3 ಸರಿ ಹೇಳಿದರು, ಆಲ್ರೆಡಿ ಬಂದಿದ್ದಾರೆ ತವ್ರ ಮನೆಯಿಂದ ಅಂತ ಹೇಳ್ಬಿಟ್ಟು. ಅವಳ ಹೆಸರು ಸೋನಿ ಅಂತ. ಸೋನಿ ಮಗುನೇ ನೋಡೋಕೆ ಹೋಗ್ತಿರೋದು. ಅನ್ಸಿಯಮ್ಮ ಅಂತಂದರೆ ಅವ್ರ ಅತ್ತೆ, ಅವರೇ ನನ್ನ ಕರೆದಿರೋದು, ಅವ್ರ ಫ್ಯಾಮಿಲಿ. ಸೊ ಈಗ ಬಟ್ಟೆನ ನೋಡ್ತಾ ಇದ್ದೆ. ಒಂದು ಜೊತೆ ಬಟ್ಟೆ ತೊಗೊಂಡೋಗಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಹುಡುಗರಿಗೂ ಕೊಡಿಸಿದ್ದೀನಿ ಅವ್ರ ಮನೇಲಿ. ಮೊದಲು ಒಂದು ಹೆಣ್ಣು ಪಪ್ಪು ಆಗಿತ್ತು, ಸಣ್ಣಣ್ಣನ ಅವ್ರಿಗೆ. ಇವರು ದೊಡ್ಡವ್ರಿಗೆ ಕೂಡ ಒಂದು ಗಂಡ ಆಗಿದೆ, ಮತ್ತು ಒಂದು ಹೆಣ್ಣು ಕೂಡ ಆಗಿದೆ. ಮತ್ತು ಈ ಮಗುಗೊಂದು ಕೊಡಿಸಿರ್ಲಿಲ್ಲ ನಾನು. ಸೊ ಹಾಗಾಗಿ ಒಂದು ಜೊತೆ ಕೊಡಿಸ್ಬೇಡ ಇನ್ನೇನು ಅಂತ ಹೇಳ್ಬಿಟ್ಟು ಒಂದು ಜೊತೆ ತೊಗೊಂಡೆ. ಅವ್ನು ಚೇಂಜ್ ಇಲ್ಲ ಅಂತೇಳಿ ಬಟ್ಟೆ ಅಂಗಡಿಯನ್ನು ಹೇಳ್ತಾ ಇದ್ದ. ಸೊ ಚೇಂಜ್ ಕೊಡಪ್ಪ, ನನ್ನ ಹತ್ರ ಚೇಂಜ್ ಇಲ್ಲ ಅಂಥೇಳಿ ನಾನು ಕೊಡೋಕೆ ಹೋದಂಗಿಲ್ಲ. ಆಗ ಚೇಂಜ್ ಇಲ್ಲ ಕಣಕ ಅಂಥೇಳಿ 200 ರೂಪಾಯಿ ಕೊಟ್ಟೆ. ಮತ್ತು ಇದು ಫೋನ್ಪೇ ಮಾಡಿ ಅಂತ ಅಂದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲನೂ ಫೋನ್ಪೇ ಮಾಡಿಬಿಡು ಸುನಿ ಅಂತ ತುಳಸಿ ಹೇಳಿದ್ಲು. ಆ ದುಡ್ಡನ್ನು ವಾಪಸ್ ಇಸ್ಕೊಂಡು ಮತ್ತೆ ನಾನು ಫೋನ್ಪೇನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಫೋನ್ಪೇನೇ ಮಾಡಿಬಿಟ್ಟು ಬಟ್ಟೆನ ತೊಗೊಂಡು ಬರಬೇಕು. ಅವನು ಸಿಕ್ಕಾಬಟ್ಟೆ ಕಮ್ಮಿ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದ. ಈಗ ನಾವು ಬಟ್ಟೆ ಅಂಗಡಿಯಲ್ವಾ, ಅರ್ಥ ಮಾಡ್ಕೋಬೇಕು, ಬಾರ್ಗಿಂಗ್ ಮಾಡಬಾರ್ದು. ಸೊ ನಾನು ಯಾವತ್ತೂ ನಾನು ಬಟ್ಟೆ ತೊಗೊಳಕ್ಕೆ ಹೋದಾಗ ಏನು ಬಾರ್ಗಿಂಗ್ ಮಾಡೋಕ್ಕೆ ಹೋಗಲ್ಲ. ಏನೋ ಒಂದು 30-40 ರೂಪಾಯಿ 50 ರೂಪಾಯಿ ಬಿಡಿ ಅಂತ ಕೇಳ್ತೀನಿ. ಅದು ಹೆಣ್ಮಕ್ಳು ಸ್ವಭಾವ. ಈಗ ನಮ್ಮ ಅಂಗಡಿಗೆ ಬರ್ತಾರಲ್ವ, ನಾವು ಕೂಡ ಅದೇ ರೀತಿ ಹೇಳ್ತೀವಿ. ಸೊ ಇನ್ನೇನು ಅಲ್ಲಿಂದ ಬಟ್ಟೆ ತೊಗೊಂಡು ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಹತ್ರ ಇದೆ ನಮ್ಮ ಮನೆಯಿಂದ, ಆದರೂ ಕೂಡ ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ ಅಂತೇಳಿ 50 ರೂಪಾಯಿಗೆ ಆಟೋ ಮಾತಾಡಿ ಮನೆ ಹತ್ರನೇ ಬಿಡಿಸ್ಕೋಬೋದು ಅಂತೇಳಿ ಆಟೋದಾಗ ಹೋದ್ವಿ. ನೋಡಿ ಅದೇ ಅವರು ಬಿಲ್ಡಿಂಗು. ಈಗ ಓಪನ್
ಓಪನ್ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ನಾನು. ತುಂಬ ದೊಡ್ಡದಾಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಬಿಡಿ. ಸೊ ಏನು ಅಂತಂದರೆ 1,00,00,000 ಮೇಲಾಗಿದೆಯಂತೆ ಈ ಬಿಲ್ಡಿಂಗ್ ಕಟ್ಸೋಕ್ಕೆ. ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಒಳ್ಳೆ ಜನ ಅಂತಲೇ ಹೇಳ್ಬೋದು ಅವ್ರನ್ನ. ಸೊ ತುಂಬ ಕಷ್ಟಪಡ್ತಾರೆ ಇಬ್ಬರು ಅಣ್ಣ ತಮ್ಮಗಳು. ಅವಕ್ಕ ಅನ್ಸಿಯಮ್ಮ ಅಂತ ಹೇಳಿದ್ನಲ್ಲ, ಅವ್ರನ್ನೆಲ್ಲ ತೋರಿಸ್ತೀನಿ ನಾನು. ತುಂಬ ಕಷ್ಟಪಟ್ಟು ದುಡ್ದು ಸ್ವಂತ ಮನೇನ, ಸ್ವಂತ ಸೈಟ್ ಎಲ್ಲ ಮಾಡಿ ಸಿಟಿಲಿ ಅವರು ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಂದು ಈ ಸಿಟಿಗೆ ಕಷ್ಟಪಟ್ಟು ಹೋಟೆಲೆಲ್ಲ ಹಾಕ್ಕೊಂಡು ಚಿಕ್ಕ ಪುಟ್ಟ ಹೋಟ್ಲು ಮಾಡಿ ಇವತ್ತು 2 ದೊಡ್ಡ ಹೋಟ್ಲು ಮಾಡಿದ್ದಾರೆ. ಸೊ ಅದರಲ್ಲಿ ಕಷ್ಟಪಟ್ಕೊಂಡು ದುಡ್ಕೊಂಡು ಇಷ್ಟು ಚೆನ್ನಾಗಿರೋ ಮನೆಯನ್ನು ಕಟ್ಸಿದ್ದಾರೆ. ಅಕ್ಕನಿಗೆ ಚಿಕ್ಕ ವಯಸ್ಸಲ್ಲೇ ಪಾಪ ಹಸ್ಬೆಂಡು ಡೆತ್ ಆದ್ರಂತೆ. ಆದರೂ ಕೂಡ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದು, ನಿಮಗೆ ಗೊತ್ತಲ್ವಾ ಚಿಕ್ಕ ವಯಸ್ಸಲ್ಲೇ ಹಸ್ಬೆಂಡ್ ಇಲ್ಲ ಅಂತಂದರೆ ಎಷ್ಟೊಂದೆಲ್ಲ ತೊಂದರೆ ಕೊಡ್ತಾರೆ ಜನಗಳೆಲ್ಲ, ಎಷ್ಟೆಲ್ಲ ಆಡ್ಕೊಳ್ತಾರೆ ಅಂತ. ಆದರೆ ಅವರು ಅದು ಯಾವುದಕ್ಕೂ ಹೆದರ್ಕೊಳ್ದಿರ ತುಂಬ ಚೆನ್ನಾಗಿ ಕಷ್ಟಪಟ್ಟು ಮಕ್ಕಳನ್ನ ಒಳ್ಳೆ ಮಕ್ಕಳಾಗಿ ಮಾಡಿ ಅವರು ಒಳ್ಳೆ ಒಂದು ವಿದ್ಯಾಭ್ಯಾಸ ಎಲ್ಲ ಕೊಡಿಸ್ಬಿಟ್ಟು ಅವ್ರಿಗೆ ಹೋಟೆಲ್ ಬಿಸ್ನೆಸ್ನ ಮಾಡ್ತಾಯಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ ಅವ್ರನ್ನೆಲ್ಲ ನೋಡಿದ್ರೆ. ಎಷ್ಟು ಚೆನ್ನಾಗಿ ದುಡಿತಾರೆ ಅಂತಂದರೆ ನಿಜವಾಗೂ ಅವ್ರು ತುಂಬ ಚೆನ್ನಾಗಿ ದುಡಿತಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ ಬಿಡಿ, ಅಷ್ಟು ಚೆನ್ನಾಗಿದ್ದಾರೆ. ಅಣ್ಣ ತಮ್ಮಗಳು ಕೂಡ ಅಷ್ಟೇ ಸಕ್ಕದಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮನೆ ಪಕ್ಕದಲ್ಲಿ ಗಂಗಮ್ಮ ಆಂಟಿ ಅಂತ ಅವರು ಪೂಜೆ ಮಾಡ್ತಾಯಿದ್ರು. ಇವರು ನನ್ನ ಕರೆದ್ರು, ಇನ್ನೂ ರೆಡಿಯಾಗಿರಲಿಲ್ಲ ನಾನು. ಆಂಟಿ ನೀವು ಹೋಗಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಕಳಿಸಿದ್ದೆ. ಇನ್ನು ಅವರು ಪೂಜೆ ಮಾಡಿ ಪ್ರಸಾದನ ಇಸ್ಕೊಳ್ತಾ ಇದ್ರು. ಅವರೇ ನೋಡಿ ಅನ್ಸಿಯಮ್ಮ ಪ್ರಸಾದ ಕೊಡ್ತಿದ್ದಾರಲ್ಲ, ಅವರೇನೆ ನನ್ನ ಇನ್ವೈಟ್ ಮಾಡಿರೋದು, ಈ ಮನೆ ಯಜಮಾನಿಯವರು. ಅವ್ರಿಗೆ 2 ಗಂಡು ಮಕ್ಕಳು 2 ಹೆಣ್ಮಕ್ಳು. ಸೊ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಹೋದ ತಕ್ಷಣ ನನ್ನ ತುಂಬ ಇಷ್ಟಪಡ್ತಾರೆ. ಯಾವುದೇ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಆದರೂ ಅಕ್ಕ ನನ್ನ ಕರೀದಲ್ಲೇ ಇರೋದಿಲ್ಲ. ಬಾಸುನಿ ಅಂತೇಳಿ ಮನೆ ಹತ್ರ ಬಂದು ಕರೆದೋಗ್ತಾರೆ. ಅಷ್ಟು ವಿಶ್ವಾಸ ತೆಗಿದೀವಿ ಅವರು ನಾವು ಕೂಡ. ಫಸ್ಟು ನಾನು ಹೇಳಿದ್ನಲ್ಲ ಮೊದಲೇ, ಈ ಮನೇಲಿ ಬಾಡಿಗೆ ಇದ್ದರು ನಾನಿರೋ ಮನೇಲಿ ಅಂತ ಹೇಳ್ಬಿಟ್ಟು. ಸೊ ತುಂಬ ಚೆನ್ನಾಗಿ ಆಚರಣೆ ಮಾಡಿದರು ಸತ್ಯನಾರಾಯಣ ಪೂಜೆನ. ನೀವು ಕೂಡ ಕೈ ಮುಗಿದ್ಬಿಡಿ. ಇನ್ನು ತುಳಸಿ ಇದ್ಕೊಂಡು ಸುನಿ ನೀನು ಹೋಗಿ ಪೂಜೆ ಮಾಡು ಅಂತ ಹೇಳ್ತಾ ಇತ್ತು. ನಾನು ವಿಡಿಯೋ ಮಾಡ್ತೀನಿ, ಆಮೇಲೆ ನನಗೆ ನೀವು ಮಾಡಿಕೊಡಂತೆ ಅಂತೇಳಿ ನಾವು ಹಿಂಗೆ ಇದೇ ರೀತಿ ಅಡ್ಜಸ್ಟ್ಮೆಂಟಿಂಗಲ್ಲಿ ಮಾಡ್ಕೊತಾ ಇರ್ತೀವಿ ಯಾವಾಗಲೂ ನಾನು ತುಳಸಿ. ಇನ್ನು ನಾನೀಗ ಪೂಜೆ ಮಾಡೋಣ ಅಂತೇಳಿ ಹೋದೆ. ಅಲ್ಲಿರೋರೆಲ್ಲ ನನಗೆ ಒಂದೇ ಮಾತು ಹೇಳಿದ್ದು, ಇಂಥ ವರ್ಷಕ್ಕೆ ಒಂದು ಮಗು ಆಗಲಿ ಅಂಥೇಳಿ. ನನಗೆ ಅವಕ್ಕ ಯಾವಾಗಲೂ ಅಷ್ಟೇ ಪೂಜೆ ಮಾಡಬೇಕಾದಾಗ ಸುನಿ ತೆಲುಗಲ್ಲಿ ಅವ್ರು ಜಾಸ್ತಿ ಮಾತಾಡೋದು, ಸುನಿ ಇಟ್ಲ ಏರ್ಕಿ ನೀ ಕೊಗ್ಟಿ ಕೊಡ್ಕೋ ಬಿಡ್ಡನ ಕಾನಿ ಅಂತ ಹೇಳ್ತಾ ಇರ್ತಾರೆ. ಅಂದರೆ ನಿನ್ಗೆ ಇಂಥ ವರ್ಷಕ್ಕೆ ಒಂದು ಮಗು, ಹೆಣ್ಮಗುನ ಗಂಡು ಮಗುನ ಆಗಲಿ ಅಂತ. ಆಂಟಿ ಯಾವಾಗಲೂ ಅಷ್ಟೇ ನನ್ನ ಆಶೀರ್ವಾದ ಮಾಡ್ತಲೇ ಇರ್ತಾರೆ. ನಾನು ಆಂಟಿ ಅಂತಲೂ ಕರಿತೀನಿ, ಒಂದ್ಸರಿ ಅಕ್ಕ ಅಂತಲೂ ಕರಿತೀನಿ. ಹೆಂಗಂದ್ರೆ ಹಂಗೆ ನಮ್ಮಿಬ್ಬರದು ಒಂದೇ ಥರ ಏನು ಮಾತಾಡ್ಸೋದಿಲ್ಲ. ಸೊ ತುಂಬ ಚೆನ್ನಾಗಿ ಮಾಡಿದ್ರು. ಇಂಥ ವರ್ಷದಲ್ಲಿ ಅವ್ರು ಗೃಹಪ್ರವೇಶ ಮಾಡಿದ್ದು 1 ವರ್ಷ ಆಯಿತು, ಬಸವನ ಜಯಂತಿ ದಿನ. ಸೊ ಇವಾಗ ಮಾಡ್ತಿದ್ದಾರೆ ಮತ್ತೆ 1 ವರ್ಷಕ್ಕೇನೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ 3 ವರ್ಷ ಏನೋ ಮಾಡಬೇಕಂತೆ ಸುನಿ, ಅದಕ್ಕೆ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದರು ಅಕ್ಕ. ಇನ್ನು ನಾನು ದೇವರಿಗೆಲ್ಲ ಬಟ್ಟೆ ಇಟ್ಬಿಟ್ಟು ಹೂವನ ಇಟ್ಟು ಕಡ್ಡಿನ ತೊಗೊಂಡು ಈಗ ಬೆಳಗಬೇಕು ನಾನು. ಎಲ್ಲದಕ್ಕೂ ಸತ್ಯನಾರಾಯಣ ಪೂಜೆಗೂ ಸತ್ಯನಾರಾಯಣಗೂ ಎಲ್ಲದಕ್ಕೂ ಬಟ್ಟೆ ಇಡಬೇಕಲ್ವ. ಸೊ ಹಾಗಾಗಿ ಇನ್ನು ಇವರೇ ಅನ್ಸಿಯಮ್ಮ ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ ನಿಮಗೆ. ಸೊ ಎಲ್ಲ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಅವ್ರು ಬಂದು ನನಗೆಲ್ಲ ಹೇಳ್ತಾಯಿದ್ರು, ಚೆನ್ನಾಗಿ ಮಾಡು, ಚೆನ್ನಾಗಿ ಬೇಡ್ಕೋ ದೇವ್ರ ಹತ್ರ, ಬೇಗ ನನಗೂ ಒಂದು ಮಗು ಕೊಡಪ್ಪ ಅಂತ ಹೇಳ್ಬಿಟ್ಟು ಅಂತೇಳಿ ಹೇಳ್ತಾಯಿದ್ರು. ನನಗೆ ತುಂಬ ಇಷ್ಟ ಆಗುತ್ತೆ ಅವ್ರ ಮಾತುಗಳು. ಯಾವಾಗಲೂ ಅದೇ ರೀತಿನೇ ಹೇಳ್ತಾ ಇರ್ತಾರೆ. ನಮ್ಮನ್ನಂತೂ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಅಂತಲೇ ಹೇಳ್ಬೋದು. ಇನ್ನು ನಾನು ವಾಯ್ಸ್ ಓವರ್ ಕೊಡಲ್ಲ, ಕೊನೆವರೆಗೂ ಹಾಗೆ ನೋಡಿ. ಮತ್ತು ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಕೊನೆವರೆಗೂ ಹಾಗೆ ನೋಡ್ತಾ ಹೋಗಿ. ನಾನು ಮಾಡಿದೆ ಅಲ್ಲ ಫೋಟೋ ತೆಗೆಸ್ಕೊಂಡ್ ರಾಜಿ నువ్వు రా ఏమయ్యింది సోని రా నువ్వు కూడా అందరూ రా నేను బాక్స్ వేయాల నువ్వు తిరగానంక నీవు కూడా చేసుకుంటాను రా రా నువ్వు అజ్జి రా ಆಂಟಿ ಏನು ವಸಂತಿ ಬರ್ರಿ ನೀವು ಮುಂದೆ ನಿಂತ್ಕೊಳ್ರಿ ಚೋಟರಿ ಇಡು ಕೂತ್ಕ ಬರ್ರಿ ಸುಮ್ಮನೆ ಕೂತ್ಕೊಳ್ರಿ ಚೆನ್ನಾಗಿ ಇರ್ತೈತೆ ದೇವ್ರಿಗಿಲ್ಲ ನೀವು ಕೂತ್ಕೊಳ್ರಿ ಚೆನ್ನಾಗಿ ತೆಗಿ ಸಾಕಾ ಫಸ್ಟ್ ಎಲ್ಲ ತೆಗಿ ಆಮೇಲೆ ಒಂದು ಉದ್ದ ಮಾಡಂತೆ ಸುನಿ ಮೇಲೆ ಎಲ್ಲಾರ್ದು ಕಾಣಿಸುತ್ತೆ
ದೇವ್ರಿಗೆಲ್ಲ ಇನ್ನ 1 ವರ್ಷ ಆಯ್ತು. 20 ವರ್ಷದಲ್ಲಿ ಇವ್ರದ್ದು ಗೃಹಪ್ರವೇಶ ಆಗಿತ್ತು. ನೀರು ಎಷ್ಟು ಕೊಟ್ಟೆ? 20 ಚಿಕ್ಕ ಹೋಗಿದ್ರ ಬಜ್ಜಿ ಏನಪ್ಪ ಲಿಫ್ಟಿ ಕಟ್ಲೆ ಮಾಡಿಡ್ಸಿ ನೋಡಿರ್ಲಿಲ್ಲ ಬರಕ್ಕೆ. ಏನಮ್ಮ ಯಾಕೆ? ಅವನು ಇವನು ಇವ್ರ ಮಗ. ಹೌದಾ? ಇಬ್ರಾ? ಹೇಳ್ಬೇಕಂತ ಬಹಳ ಆಸೆ ಇತ್ತು. ಇದೇ ಆಯ್ತು. ಯಾವ್ದೋ ಬಿಡಿ ಒಂದು. ಹೌದು. ಯಾವ ಊರು ನಿಮ್ದು? ಓನೆ ಏನು ಓನಮ್ಮ? ಅಮ್ಮ ಅನ್ಕೊಂಡಿಯಾ? ದಪ್ಪ ಅಮ್ಮ ಅನ್ಕೊಂಡಿದ್ಯಾ? ಅಮ್ಮನ ನಿಮ್ಮ ಅಮ್ಮನ ಅವರು ಅನ್ಕಡೆ ಅವನಿಗಿಂತ ಸೂಪರ್ ಆಗವನೆ. ಅವನು ಸೂಪರ್ ಆಗಿದ್ನೆ. ಯಾರು 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 ಏನು ಬಂಗಾರ ಏನು ಯಾರು ಯಾವ ಬರ್ತೀಯಾ? ಏ ಅವಳು ನೋಡ್ಬೇಕು ನೀನು. ಮಾತಲ್ಲಿ ವಿಚಿತ್ರ ಸೀಟಿಗೆ 2 ನಿಮಿಷ ಆ ಕಡೆ ಇದ್ದಾಳೆ. ನೋಡಿಸ್ತೀನಿ ಅವಳು ಸೀಟ್ಗೆ ಅವಳು ಎದಾಳಿಸ್ತೀನಿ. ಅಜ್ಜಿ ಸುಡ್ರ ಅಜ್ಜಿ ಬಾಡಕ ಬಿಡು. ಅಯ್ಯೋ ಯಪ್ತೀನ್ರ ಗಲಾಟೆ ಇಲ್ಲ ಅನ್ಸುತ್ತೆ. ಅವಂತ ಅವಳದೇ ಇರ್ಬೇಕು ಮೋಸ್ಟ್ಲಿ. ಇವನೇ ಇಲ್ಲಿ ಸೈಲೆಂಟ್ ಅನ್ಸುತ್ತಲ್ಲ ಮೋಸ್ಟ್ಲಿ. ಅವನೇ ಎಲ್ಲರನ್ನು ಗುರ್ತಿಡಿತಿದ್ದಾನೆ. 6 ತಿಂಗಳಲ್ಲೇ ಗುರ್ತಿಡಿತಾನೆ. ಹೌದಾ? ಎಲ್ಲ ಲಿಫ್ಟಿಗೆ ಬಿಟ್ಟಿದ್ದೀನಿ. ಹೋಗು ನಿನ್ ಕೆನ್ನೆಗೆ ಲಿಫ್ಟಿಗೆ ಹಾಕಿದ್ದೀನಿ. ಲಿಫ್ಟಿಗೆ ಹಾಕಿದ್ದೀನಿ. ಅಲ್ಲಿದ್ದಿದ್ರೆ ದಿನ ಎತ್ಕೊಂಡು ಮುದ್ದಾಡ್ತಿದ್ನಮ್ಮ. ಏನ್ ಮಾಡೋಣ ನಾನು? ಅವಳಾದ್ರೆ ಏನ್ ಮುದ್ದಾಡಿದ್ನ ನಾನು. ಇವನೇನು ಅಷ್ಟು ತುಳಸಿ ಯಾಕ ಪಂಚರ ಕಾಣಿಸಿದ್ದೆ ಕ್ಯಾಮ್ರಾಕ್ಕೆ ಮಗ. ಅಲ್ಲಡಿ ಅಲ್ಲಿ ಅಲ್ಲಿ ನಾಟಿಕೊಳ್ಳು ಏನೋ ಕಚ್ಚವ್ರಮ್ಮ ಪಚ್ಚವ್ರಮ್ಮ. ಇನ್ನ ಸ್ವಲ್ಪ ದಿನ ಇರ್ರಿ ಅಂತಾನೆ. ಏನು ಎಷ್ಟು 8 ತಿಂಗಳ